Okay. Off to outer space. Outer space means beyond the earth. We are living on the earth, isn't it? So earth ಅನ್ನ ಬಿಟ್ಟು, ಭೂಮಿಯನ್ನ ಬಿಟ್ಟು ಅಂತರಿಕ್ಷಕ್ಕೆ ಹೋಗುವುದನ್ನ ಆಫ್ ಟು ಔಟರ್ ಸ್ಪೇಸ್ ಅಂತ ಹೇಳ್ತೀವಿ. ಅಂದ್ರೆ ಭೂಮಿಯನ್ನು ಬಿಟ್ಟು ನಾವು ಅಂತರಿಕ್ಷಕ್ಕೆ ಹೋದ. ಇಲ್ಲಿ ಕವಿಯವರು ನಾರ್ಮನ್ ನಿಕೋಲ್ಸನ್ ಅವರು ಅಂತರಿಕ್ಷಕ್ಕೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಮಾರ್ನಿಂಗ್. ಸೊ ಅದನ್ನ ಅವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಪದ್ಯಕ್ಕೆ ಸಂಬಂಧಪಟ್ಟ, ಈ ಪೋಯಂಗೆ ಸಂಬಂಧಪಟ್ಟ LBA ಕ್ವಶನ್ಸ್ ನ ನಾವಿವತ್ತು ಸಾಲ್ವ್ ಮಾಡೋಣ. ವಿ ವಿಲ್ ಸಾಲ್ವ್ ದ LBA ಕ್ವಶನ್ಸ್ ರಿಲೇಟೆಡ್ ಟು ದಿಸ್ ಪೋಯಂ. ಓಕೆ, ಫಸ್ಟ್ ಒನ್, ಫಸ್ಟ್ ಸೆಕ್ಷನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 sentences. ಈ ಕ್ವಶನ್ಸ್ ನ ನೀವು 2 to 3 ಸೆಂಟೆನ್ಸ್ ಅಲ್ಲಿ ಸಾಲ್ವ್ ಮಾಡಬೇಕು ಮಕ್ಕಳೇ. ಫಸ್ಟ್ ಒನ್, according to the poet, outer space is solitary confinement to him. Why? ಇದನ್ನ 2023 March, 23 June, 2017 April and June 2018 ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಸೊ ಈ ಒಂದು ಪದ್ಯದಲ್ಲಿ ಕವಿ ಹೇಳ್ತಾರೆ, ಔಟರ್ ಸ್ಪೇಸ್ಗೆ ಹೋಗೋದು, ಅಂತರಿಕ್ಷಕ್ಕೆ ಹೋಗೋದು ಅಂತಂದ್ರೆ ಸಾಲಿಟರಿ ಕನ್ಫೈನ್ಮೆಂಟ್. ಸಾಲಿಟರಿ ಅಂತಂದ್ರೆ ಮಕ್ಕಳೇ ಏಕಾಂಗಿ. ಕನ್ಫೈನ್ಮೆಂಟ್ ಮೀನ್ಸ್ ಇಟ್ ಈಸ್ ಇಂಪ್ರಿಸನ್ಮೆಂಟ್ ಅಂತ ಅರ್ಥ. ಓಕೆ, ಅಂದ್ರೆ ಜೈಲು, ಒಂಥರ ಜೈಲು ಅಂತ ಅರ್ಥ ಮಕ್ಕಳೇ. ಓಕೆ, ಸೊ ಹೌ ದ ಅಕಾರ್ಡಿಂಗ್ ಟು ಹಿಮ್ ಔಟರ್ ಸ್ಪೇಸ್ ಇಸ್ ಸಾಲಿಟರಿ ಕನ್ಫೈನ್ಮೆಂಟ್. ಯಾಕೆ ಅಂತ ಕೇಳಿದ್ದಾರೆ. ಆನ್ಸರ್, ಇನ್ ಸ್ಪೇಸ್ ದೇರ್ ವಿಲ್ ಬಿ ನೋ ಕಮ್ಯುನಿಕೇಶನ್. ಅಲ್ಲಿ ಯಾವುದೇ ರೀತಿಯ ಸಂವಾದ ಯಾರ ಜೊತೆಯೂ ಮಾಡೋ ತರ ಇರೋದಿಲ್ಲ. No letters. You cannot write letters to anybody from space. Okay. So once you have gone to the space, there will be no communication with your friends, relatives, or anybody. And you cannot write letters. No emails will be there. Okay. So he will be left alone ಅಂತ ಅರ್ಥ. ಇದ್ರ ಅರ್ಥ ಏನು? ಆತ ಏಕಾಂಗಿಯಾಗಿ, ಅವರು ಏಕಾಂಗಿಯಾಗಿ ಇರ್ಬೇಕಾಗತ್ತೆ. ನೋಬಡಿ ವಿಲ್ ವಿಸಿಟ್ ದ ಪೋಯಟ್. ಸೊ ನೋಬಡಿ ಅಂತಂದ್ರೆ ಯಾರು ಕೂಡ ಅವರನ್ನ ಭೇಟಿ ಆಗೋದಿಕ್ಕೆ ಆಗೋದಿಲ್ಲ. ಸೊ ವಿ ಕೆನಾಟ್ ಟ್ರಾವೆಲ್ ಟು ದ ಸ್ಪೇಸ್ ಟು ಮೀಟ್ ದ ಆಸ್ಟ್ರೋನಟ್ಸ್, ಇಸಂಟ್ ಇಟ್? ಸೊ ಯಾರೇ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ರಿಲೇಟಿವ್ಸ್ ಆಗಿರ್ಲಿ, ಅವರು ಆಸ್ಟ್ರೋನಟ್ ನ ಮೀಟ್ ಮಾಡೋದಿಕ್ಕೆ, ಅಂತರಿಕ್ಷಕ್ಕೆ ಹೋಗೋದಿಕ್ಕಂತೂ ಆಗಲ್ಲ ಅಲ್ವಾ ಮಕ್ಕಳೇ? ಸೊ ಹಿ ವಿಲ್ ಬಿ ಲೆಫ್ಟ್ ಅಲೋನ್ ದೇರ್. ಹಿ ವಿಲ್ ಬಿ ಅಲೋನ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಹಿ ವಿಲ್ ಬಿ ಅಲೋನ್ ಅಂಡ್ ಸೊ ಹಿ ವಿಲ್ ಫೀಲ್ ದ್ಯಾಟ್ ಹಿ ವಾಸ್ ಇನ್ ಪ್ರಿಸನ್ and he will be imprisoned in it. So he will feel that he was in prison. ಅಂದ್ರೆ ಅವ್ರಿಗೂ ಪ್ರಿಸನ್ ಅಲ್ಲಿ, ಜೈಲಲ್ಲಿ ಇರೋ ತರ ಫೀಲ್ ಆಗತ್ತೆ. ಪ್ರಿಸನ್ ಅಂತಂದ್ರೆ ಏನು ಮಕ್ಕಳೇ? ಜೈಲು, ಜೈಲಲ್ಲಿ ಇರೋ ತರ ಫೀಲ್ ಆಗತ್ತೆ. ಅಂಡ್ he will be imprisoned in it. ಓಕೆ, ಸಾಲಿಟರಿ ಕನ್ಫೈನ್ಮೆಂಟ್ ಅಂತಂದ್ರೆ ನಾನು ಹೇಳ್ದಾಗೆ ಜೈಲು ವಾಸ, ಜೈಲು ವಾಸ. ಓಕೆ, ಸೊ ಹಿ ವಿಲ್ ಬಿ ಇಂಪ್ರಿಸನ್ಡ್. ಇಂಪ್ರಿಸನ್ಡ್ ಅಂದ್ರೆ ಜೈಲು ವಾಸದಲ್ಲಿ ಇರೋ ತರ ಅವರಿಗೆ ಫೀಲ್ ಆಗತ್ತೆ. ಸೊ ಇನ್ ಸ್ಪೇಸ್ ದೇರ್ ವಿಲ್ ಬಿ ನೋ ಕಮ್ಯುನಿಕೇಶನ್ ವಿತ್ ಎನಿಬಡಿ. ದೇರ್ ವಿಲ್ ನಾಟ್ ಬಿ ಎನಿ ಲೆಟರ್ಸ್ ಫ್ರಮ್ ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್. ಯು ಕೆನಾಟ್ ಮೇಲ್ ಎನಿಬಡಿ. ಓಕೆ, nobody will visit you also and visit the poet also. Okay, he will be left alone in the outer space. Okay, he will feel that as if he was in prison. That is why the poet is telling here it is nothing but solitary confinement ಅಂತ ಹೇಳ್ತಿದ್ದಾರೆ.